ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ. ಲೋ, ರಿಪೋರ್ಟ್ಸ್ ಬಂತಾ? ಬಂದು ಕಣೋ. ಲೋ ನಂಗೆ ಪ್ರಾಬ್ಲಮ್ ಇದೆ ತಾನೆ. ರಾಧಿಕಾ ಏನು ತಪ್ಪು ಮಾಡಿಲ್ಲ ಅಲ್ವಾ? ಹಾ, ಹಲೋ. ಏಯ್, ಯಾಕೋ ಸುಮ್ಮನೆ ಇದೆಯಾ? ನೀನು ಹೇಳೋ ಮಾತಿಗೆ ನಾನು ಎಷ್ಟು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಿದ್ಯಾ? ಏಯ್, ದಯವಿಟ್ಟು ನಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳೋ. ಲೋ, ದಯವಿಟ್ಟು ನಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳೋ. ನೀನಿಲ್ಲ ಅಂತ ಹೇಳಿದ್ರೆ ನಾನು ತಡ್ಕೊಳಲ್ವೋ? ಪ್ಲೀಸ್ ಕಣೋ, ಬೇಗ ಹೇಳು. ಟೆನ್ಷನ್ ಅಲ್ಲಿ ನಂಗೆ ಹುಚ್ಚಿಡಿತಿದೆ, ಹೇಳು. ಸಾರಿ ಕೈಲಾಶ್. ನಿನ್ನ ಹೆಂಡತಿ ನಿಜವಾಗ್ಲೂ ಸುಳ್ಳು ಹೇಳಿದಾಳೆ. ನಿಂಗೆ ಯಾವ ಪ್ರಾಬ್ಲಮೂ ಇಲ್ಲ. ಈಗಷ್ಟೇ ರಿಪೋರ್ಟ್ ಬಂತು ಕಣೋ. ಡಾಕ್ಟರ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿದ್ರು. ಐ ಥಿಂಕ್ ನಿನ್ನ ಹೆಂಡತಿ ಯಾವುದೋ ವಿಷಯದಲ್ಲಿ ತಪ್ಪು ಮಾಡಿದಾಳು. ಅದಕ್ಕೆ ನಿನಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾಳೆ. ಈ ಟೈಮ್ನಲ್ಲಿ ಈ ವಿಷಯ ನಿನಗೆ ಹೇಳೋಕೆ ನನಗೆ ಇಷ್ಟ ಇಲ್ವೋ? ಆದರೆ ಫ್ರೆಂಡ್ ಆಗಿರೋದ್ರಿಂದ ನಿನಗೆ ಮೋಸ ಮಾಡೋದು ಸರಿ ಅಲ್ಲ ಅನ್ನಿಸ್ತು. ಅದಕ್ಕೆ ಹೇಳಿದೆ. ಐ ಆಮ್ ಸಾರಿ ಕಣೋ. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ ನೋಡು ಭೂಮಿಯ ನಾಥ. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು. ಎಂಥ ನೋವ ಸಮೇತ ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ.
ಅವಳ ಜೊತೆ ಇರಕ್ಕಾಗ್ದೆ ಅವ್ರ ಸಂಬಂಧ ಮುರಿಯೋವರೆಗೂ ಬರುತ್ತೆ. ಇದೆಲ್ಲ ನೆನೆಸ್ಕೊಂಡ್ರೇನೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಶ್ರೀನಾಥ್. ಇದನ್ನ ನಡಿಬೇಕಂತಾನೆ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ. ಬಾಣ ಬಿಟ್ಟಾಯ್ತಲ್ಲ, ಹೋಗಿ ಕಚ್ಕೊಳ್ಳೋದಂತೂ ಗ್ಯಾರಂಟಿ. ಸರಿ, ಮತ್ತೆ ಪ್ರಿಯ ಪರಿಸ್ಥಿತಿ ಏನು? ಅವಳನ್ ಮಾತ್ರ ನೆಮ್ಮದಿಯಾಗಿರಕ್ ಹೇಗ್ ಬಿಡ್ತೀನಿ? ಕಾಲ್ ಮಾಡಿ ಅವಳನ್ನು ಡಿಸ್ಟರ್ಬ್ ಮಾಡ್ತೀನಿ ನೋಡು. ಏಯ್, ನಿಂಗೇನ್ ಮನೆ ಮಠ ಇಲ್ವಾ? ಎಷ್ಟ್ ಬೈದ್ರು ಕಾಲ್ ಮಾಡ್ತಾನೆ ಇರ್ತೀಯಲ್ಲ. ನೋಡು, ಈ ಜನ್ಮದಲ್ಲಿ ನಾನ್ ನನ್ ಗಂಡನ್ ಅನ್ಮಾನ್ಸೋದು ಅಸಾಧ್ಯ. ಅನಾವಶ್ಯಕವಾಗಿ ನಿನ್ ಟೈಮ್ ವೇಸ್ಟ್ ಆಗುತ್ತಷ್ಟೇ ಹೊರತು ಬೇರೆ ಇನ್ನೇನು ಆಗಲ್ಲ. ಅದಕ್ಕೆ ಇನ್ನೊಂದ್ಸಲ ನನಗ್ ಫೋನ್ ಮಾಡ್ಬೇಡ, ಅರ್ಥ ಆಯ್ತಾ? ಅರ್ಥ ಆಗ್ಬೇಕಿರೋದು ನಿನಗೆ ಪ್ರಿಯಾ. ಎಷ್ಟು ದಿನ ಅಂತ ನನ್ ಗಂಡ ಅಂತ ಅವನ್ನ ವಹಿಸ್ಕೊಂಡು ನಿನ್ನ ಅನುಮಾನ ಮುಚ್ಚಿಡ್ತೀಯ. ಮೇಲ್ನೋಟಕ್ಕೆ ನೀನು ನನ್ ಗಂಡನ್ ಮೇಲೆ ಅನುಮಾನ ಇಲ್ಲ ಅಂತ ಎಷ್ಟು ಹೊಡ್ಕೊಂಡ್ರು ಒಳಗೆ ಅನುಮಾನ ತೀರಿಸ್ಕೋಬೇಕು ಅಂತ ಎಷ್ಟು ಒದ್ದಾಡ್ತಾ ಇದೀಯ ಅಂತ ನನಗ್ ಮಾತ್ರ ಗೊತ್ತು. ನಿನ್ ಹಿತೈಷಿಯಾಗಿ ಒಂದ್ ವಿಷಯ ಹೇಳ. ನಿನ್ ಗಂಡನಿಂದ ನಿನ್ ಕಷ್ಟ ತಪ್ಪಿದ್ದಲ್ಲ. ನಿನ್ ಮನಸ್ಸಲ್ಲಿ ನಿನ್ ಗಂಡನ್ನ ದೇವ್ರ ತರ ನೋಡ್ತಿದ್ಯಲ್ಲ. ಆದ್ರೆ ಅದೇ ಮನಸ್ಸಿಗೆ ನಿನ್ ಗಂಡನಿಂದಾನೇ ಹೊಡ್ತಾ ಬೀಳುತ್ತೆ. ಸತ್ಯ ಗೊತ್ತಾಗಿದ್ದ ದಿನ ಆ ಮನಸ್ಸು ಚೂರಾಗೋದು ಗ್ಯಾರಂಟಿ. ಆ ಹೊಡ್ತ ನೀನ್ ತಡ್ಕೊಳ್ಳಲ್ಲ ಪ್ರಿಯಾ. ಅದಕ್ಕೆ ಅಲ್ಲಿವರೆಗೂ ತನ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಿದ್ದೀನಿ. ಹೋಗಿ ನಿನ್ ಗಂಡನ್ನ ಕೇಳು, ಆವಾಗ್ಲೇ ನಿನ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಏಯ್, ಸುಳ್ ಬೊಗಳ್ಬೇಡ. ನಿನ್ನಿಂದ ನನ್ ಮನ್ಸಲ್ಲಿ ಅನುಮಾನ ಹುಟ್ಬೋದೇನೋ, ಆದ್ರೆ ಆ ಅನುಮಾನದಿಂದ ನಾನ್ ನನ್ ಗಂಡನಿಂದ ದೂರ ಆಗ್ತೀನಿ ಅಂತ ಮಾತ್ರ ನೀನ್ ಅನ್ಕೋಬೇಡ. ನನ್ನ ಅನುಮಾನನ ಖಂಡಿತವಾಗ್ಲೂ ಬಗೆಹರಿಸ್ಕೋತೀನಿ. ಆದ್ರೆ ನೀನ್ ಹೇಳ್ದಂಗೆ ನಾನ್ ಸತ್ರು ನನ್ ಗಂಡನ್ ದಬಾಯಿಸಿ ಕೇಳಲ್ಲ. ನಾನ್ ಏನ್ ಮಾಡ್ತಿದ್ದೀನಂತ ನನಗ್ ಗೊತ್ತಿದೆ. ನನ್ ಗಂಡನ್ ಪ್ರೀತಿ ಮಾಡಿರೋಳು ಯಾರೇ ಆಗಿರ್ಲಿ, ಮೊದ್ಲು ಆ ಹುಡ್ಗಿನ್ ಹುಡ್ಕಿ ಕಂಡು ಹಿಡಿತೀನಿ. ಅವ್ರ ಮಧ್ಯೆ ಇರೋ ಪ್ರೀತಿ, ಅವ್ರ ಜೊತೆ ಇದ್ದಿದ್ದ ಸಂಬಂಧ ಎಲ್ಲಾದ್ರ ಬಗ್ಗೆನೂ ವಿವರವಾಗಿ ಕೇಳಿ ತಿಳ್ಕೊತೀನಿ. ಒಂದ್ ವೇಳೆ ಆ ಹುಡ್ಗಿ ತಪ್ಪು ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವಳನ್ನ ಆಗ್ಲಿಂದಾಗ್ಲೇ ಕೊಂದು ಹಾಕ್ಬಿಡ್ತೀನಿ. ಅದನ್ ಬಿಟ್ಟು ಆ ಹುಡ್ಗಿ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಮಾತ್ರ ಅವಾಗ ಬಂದು ನಿನ್ ಕತೆ ಮುಗಿಸ್ತೀನಿ, ಬರ್ದಿಟ್ಕೊ. ನನ್ ಸಮಸ್ಯೆನ ಹೇಗ್ ಪರಿಹರಿಸ್ಕೋಬೇಕು ಅಂತ ನನಗ್ ಗೊತ್ತು. ಹೇಗಾದ್ರೂ ಮಾಡಿ ನಾನ್ ಬಗೆಹರಿಸ್ಕೊಳ್ತೀನಿ. ಇದ್ರ ಮಧ್ಯೆ ನೀನೇನಾದ್ರೂ ನನಗ್ ಫೋನ್ ಮಾಡಿದ್ಯೋ, ನಿನ್ ಮೇಲ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ್ರೂ ಸರಿ, ನೀನ್ ಯಾರಂತ ತಿಳ್ಕೊಂಡು ನಿನ್ ಆಟ ಕೊನೆ ಮಾಡ್ತೀನಿ. ನನ್ ವಿಷಯ ಬಿಡು. ನೀನೇನೋ ಹೇಳ್ದ್ಯಲ್ಲ, ನಿನ್ನಷ್ಟಕ್ಕೆ ನೀನೇ ಆ ಹುಡ್ಗಿ ಯಾರಂತ ಕಂಡು ಹಿಡಿತ್ಯಾ? ತಪ್ಪು ಮಾಡಿದ್ರೆ ಅಲ್ಲೇ ಕೊಲೆ ಮಾಡ್ತ್ಯಾ? ಹುಚ್ಚು ಪ್ರಿಯಾ, ಆ ಹುಡುಗಿ ಯಾರಂತ ಗೊತ್ತಾದ್ರೆ ಅಲ್ಲೇ ನಿನ್ ಹೃದಯ ನಿಂತೋಗುತ್ತೆ ಕಣೆ. ಏ, ನಿಂಗೆಲ್ಲ ಗೊತ್ತಿದೆ ಅಂದ್ಮೇಲೆ ನೀನ್ ನನ್ ಒಳ್ಳೇದನ್ನೇ ಬಯಸ್ತಿದ್ರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ದೆ ಎಷ್ಟ್ ದಿನ ಈ ತರ ಫೋನ್ ಮಾಡಿ ನನ್ನ ಹತ್ರ ಆಟ ಆಡ್ತೀಯಾ? ನಿನಗೇನೋ ಬೇಕಾಗಿದೆ. ನಾನ್ ನನ್ ಗಂಡನಿಂದ ದೂರ ಆದ್ರೇನೆ ನಿನಗದ್ ಸಿಗುತ್ತೆ ಅಂತ ನನಗೆ ಅರ್ಥ ಆಗ್ತಿದೆ. ಅದಕ್ಕೆ ನೀನ್ ನೇರವಾಗಿ ನನ್ ಮುಂದೆ ಬರ್ದೆ ಈ ತರ ಫೋನ್ ಮಾಡಿ ಕಳ್ಳಿ ತರ ಮಾತಾಡಿ ನನಗೆ ಇರಿಟೇಟ್ ಮಾಡ್ತಿದ್ಯಾ? ನಿಂಗ್ ದಮ್ ಇದ್ರೆ ಈಗ್ಲೇ ನನ್ನ ಎದುರಿಗೆ ಬಂದು ಆ ಹುಡ್ಗಿ ಯಾರಂತ ತೋರ್ಸು. ಇಲ್ಲ, ನಾನು ಆ ಹುಡ್ಗಿನ್ ಹುಡ್ಕಿ ಕಣ್ ಹಿಡಿದು ನಿನ್ ಕಥೆ ಮುಗ್ಸೋವರೆಗೂ ವೇಟ್ ಮಾಡು. ನನ್ ಕತೆ ಮುಗ್ಸಕ್ಕೆ ಮೊದ್ಲು ನೀನಿರ್ಬೇಕಲ್ಲ ಪ್ರಿಯಾ.
ನಿಜ ಗೊತ್ತಾಗ್ತಿದ್ದಂಗೆ ನಿನ್ ಹೃದಯ ಒಡ್ದೋಗಿ ಸತ್ ಹೋಗ್ತೀಯೋ ಇಲ್ಲ ನಿಜ ಗೊತ್ತಾದ್ಮೇಲೆ ಅವರಿಬ್ರು ಸೇರಿ ನಿನ್ನ ಸಾಯಿಸ್ತಾರೋ ಎರಡ್ರಲ್ಲಿ ಒಂದಂತೂ ಆಗತ್ತೆ. ಏಯ್, ಏನ್ ಮಾತಾಡ್ತಿದ್ಯಾ? ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಸರಿ ಇರಲ್ಲ ನೋಡು. ಇಡೋ ಫೋನ್. ಪೊಲೀಸ್ ಅಂತೆ, ಕೇಸ್ ಅಂತೆ. ಆ? ಪ್ರಿಯಾ, ಯಾರ ಜೊತೆ ಮಾತಾಡ್ತಿದ್ದೆ? ಅದು ನಾನು ಮತ್ತೆ ಯಾರನ್ನ ಬೈತಿದ್ಯಾ ಪ್ರಿಯಾ? ಏನಿಲ್ಲ ಪತಿರಾಯ್ರೆ, ನನ್ ಫ್ರೆಂಡ್ ಯಾವ್ದೋ ಹುಚ್ಚ ಕೆಲ್ಸ ಮಾಡಿದಾಳೆ, ಅದಕ್ಕೆ ಬೈತಿದ್ದೆ. ಅದು ಕೂಡ ತಪ್ಪ ಪತಿರಾಯ್ರೆ? ಅಲ್ಲ, ಫ್ರೆಂಡನ್ ಬೈಯೋ ಹಕ್ಕು ನಂಗಿಲ್ವಾ? ಫ್ರೆಂಡಾ? ಯಾರ ಫ್ರೆಂಡು? ಅವಳೇನ್ ಮಾಡಿದ್ಲು? ಏನ್ ಮಾಡಿದ್ಲು ಅಂದ್ರೆ ಏನ್ ಹೇಳಿ? ಹೇಳು. ಅವಳು ಯಾವ್ದೋ ಗೋಲ್ಡ್ ಅಂಗಡಿಲಿ ಚಿನ್ನ ಕಮ್ಮಿಗ್ ಸಿಗುತ್ತೆ ಅಂತ ಗೊತ್ತಾಗಿ ದುರಾಸೆಗ್ ಬಿದ್ದು ಅಲ್ಲಿಗೆ ಹೋಗಿ ಒಂದ್ ನೆಕ್ಲೆಸ್ ತಗೊಂಡ್ಲಂತೆ. ಆಮೇಲೆ ಅದು ರೋಲ್ ಗೋಲ್ಡ್ ಅಂತ ಗೊತ್ತಾಯ್ತಂತೆ. ಅದನ್ ಕೇಳಕ್ಕಂತ ಆ ಅಂಗಡಿಗೆ ಹತ್ರ ಹೋದ್ರೆ ಅಲ್ಲಿ ಆ ಅಂಗಡಿನೇ ಇರ್ಲಿಲ್ವಂತೆ. ಹಾ, ಹೌದು ಪತಿರಾಯ್ರೆ, ಅದೇ ತರ ತುಂಬಾ ಜನರಿಗೆ ಮೋಸ ಮಾಡಿ ಆ ಅಂಗಡಿ ಅವನು ದುಡ್ಡು ಎತ್ಕೊಂಡು ಓಡ್ ಹೋಗಿದ್ದಾನಂತೆ. ಇವಾಗ ಅವಳು ನನಗ್ ಫೋನ್ ಮಾಡಿ ಏನ್ ಮಾಡೋದು ಅಂತ ನನ್ನ ಕೇಳ್ತಿದ್ದಾಳೆ. ನಾನ್ ಏನಂತ ಹೇಳಿ? ನೀವೇ ಹೇಳಿ. ಯಾರಾದ್ರೂ ಕಮ್ಮಿ ರೇಟಿಗೆ ಚಿನ್ನ ಸಿಗುತ್ತೆ ಅಂತ ಗೊತ್ತಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಆತರ ಪಟ್ಟು ಹಾಕಿ ಕೊಂಡ್ಕೊಂಡ್ ಬಿಡ್ತಾರಾ? ನೀನ್ ಮಾತಾಡ್ತಿರೋ ಮಾತ್ಗೂ ಇಲ್ಲಿವರೆಗೂ ನಿನ್ ಮುಖದಲ್ಲಿ ಇದ್ದಿದ್ದ ಎಕ್ಸ್ಪ್ರೆಷನ್ಸ್ಗೂ ಸಂಬಂಧನೇ ಇಲ್ಲ. ಏನ್ ಪ್ರಿಯಾ? ನೀನ್ ಫೋನಲ್ಲಿ ಮಾತಾಡ್ತಿರುವಾಗ ಯಾವುದೋ ಸೀರಿಯಸ್ ವಿಷಯ ಅಂತ ಅನ್ಕೊಂಡೆ. ಆದ್ರೆ ನೀನ್ ಹೇಳಿದ್ ಕೇಳಿದ್ಮೇಲೆ ತುಂಬಾ ಸಿಲಿಯಾಗಿ ಕಾಣಿಸ್ತಿದೆ. ನಿನ್ ಮೇಲೆ ನಂಗೆ ಸ್ವಲ್ಪ ಡೌಟ್ ಬರ್ತಿದೆ ಪ್ರಿಯಾ. ಏನ್ ಪತಿರಾಯ್ರೆ ಮತ್ತೆ ನೀವು ಮಾತಾಡ್ಬೇಕಾದ್ರೆ ನೋಡಿದ್ರೆ ನನ್ನ ಅನುಮಾನ ಪಡ್ಬೇಡ ಅಂತ ನಂಗಂತೀರಾ. ಇವಾಗ ನಾನ್ ಮಾತಾಡ್ತಿದ್ರೆ ನೀವೇ ನನ್ ಮೇಲೆ ಅನುಮಾನ ಪಡ್ಬೋದಾ? ಇದ್ಯಾವ ನ್ಯಾಯ ಪತಿರಾಯ್ರೆ? ಅಮ್ಮ ತಾಯಿ, ಈ ವಿಷಯದಲ್ಲಿ ಮಾತ್ರ ನನಗೂ ನಿನ್ಗೂ ಜಗಳ ಬೇಡ. ನೀನ್ ಯಾರನ್ನಾದ್ರೂ ಬೈಕೋ ಏನಾದ್ರೂ ಮಾಡ್ಕೋ, ಆದ್ರೆ ನನ್ನ ಮತ್ತೆ ನನ್ನ ಸುತ್ತ ಇರೋನ್ನ ಇಟ್ಕೊಂಡು ಸುಮ್ನೆ ಅನುಮಾನ ಪಟ್ಟು ನಂಗೆ ಟಾರ್ಚರ್ ಕೊಡ್ಬೇಡ. ಓಕೆನಾ? ಸರಿ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಪತಿರಾಯರು ಕೇಳಿಸ್ಕೊಂಡ್ಬಿಟ್ರೇನು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡೆ. ಆದ್ರೆ ಇವಳು ಟಾರ್ಚರ್ ಜಾಸ್ತಿ ಆಯ್ತು. ನಾನು ಈಗಲೇ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಕೋಬೇಕು. ಏನಪ್ಪ ಕೈಲಾಶ್, ಕೈಲಾಶ್ ಯಾಕೆ ಹೇಳ್ತಾ ಇದೀಯಾ? ಕೈಲಾಶ್, ಏನಾಯ್ತು ಕಂದ? ಕೈಲಾಶ್ ಏನಾಯ್ತಪ್ಪ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಯಾಕೆ? ಏನ್ ಕೈಲಾಶ್, ಏನಾಯ್ತು? ನಿನ್ನ ಯಾವತ್ತೂ ಹೀಗ್ ನೋಡಿಲ್ಲ ನಾನು. ಏನ್ ನಡೀತು ಕಂದ? ಹೇಳಪ್ಪ.
ಬೇಕಂತಾನೆ ಡಾಕ್ಟರ್ ಕೈಲಿ ಸುಳ್ಳು ಹೇಳಿಸಿ ಇಷ್ಟು ದಿನ ನನ್ನಿಂದ ದೂರ ಇದ್ಲು ದೊಡ್ಡಮ್ಮ. ರಾಧಿಕಾ, ರಾಧಿಕಾ, ಹೇ ರಾಧಿಕಾ, ಹೇ ರಾಧಿಕಾ, ಬಾರೆ ಬಾರೆ ಆಚೆ. ದೊಡ್ಡತ್ತೆ, ನನಗೆ ಮೊದಲಿಂದನೂ ನಿನ್ನ ಮೇಲೆ ಅನುಮಾನ. ನೀನ್ ಯಾವುದೋ ಕಾರಣಕ್ಕೆ ನನ್ನ ಮಗನ್ನ ದೂರ ಇಡ್ತಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ಅದ್ರ ಹಿಂದೆ ಇಷ್ಟು ಕುತಂತ್ರ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೊಡ್ಡತ್ತೆ, ಇವಾಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಮೋಸ ಮಾಡಿದ್ಯಾ, ದ್ರೋಹ ಮಾಡಿದ್ಯಾ. ನನ್ನ ಲೈಫ್ನೇ ಹಾಳು ಮಾಡಿದ್ಯಾ. ನಾನಾ? ಮತ್ತೇನು? ಎಷ್ಟು ನಂಬಿದ್ದೆ ನಿನ್ನ. ಛೀ, ತಾಳಿ ಒಬ್ಬರ ಕೈಲಿ ಕಟ್ಟಿಸ್ಕೊಂಡು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು ಎಂಥ ಸಂಸ್ಕಾರ, ಎಷ್ಟು ನೀಚ್ತನ. ಛೀ, ಅದು ಅಲ್ದೆ ನನ್ನ ಮಗನ್ಗೆ ಇಲ್ದೇ ಇರೋ ಕಾಯಿಲೆ ಹೇಳಿ ಅವನ ಗೊಂಬೆ ತರ ಆಡ್ಸ್ಬಿಟ್ಟಿಯಲ್ಲೇ. ದೊಡ್ಡತ್ತೆ, ನೀವೇನ್ ಮಾತಾಡ್ತಾ ಇದ್ದೀರಾ? ಯಾಕೆ ಸತ್ಯ ಆಚೆ ಬಂತು ಅಂತ ಭಯ ಆಗ್ತಿದ್ಯಾ? ಆ ನಿಜ ಏನು ಅಂತ ಹೇಳಿ ಮೊದಲು. ನಾನು ಸಂಸಾರ ಮಾಡಕ್ ಲಾಯಕ್ಕಿಲ್ಲ ಅಂತ ನೀನು. ದೊಡ್ಡತ್ತೆ, ನೀವ್ ಯಾರ್ದೋ ಮಾತಕ್ ಬಲಿ ಆಗ್ತಿದ್ದೀರಾ. ಇಷ್ಟು ದಿನ ಬಲಿಯಾಗಿದ್ವಿ, ಆದ್ರೆ ಇನ್ಮೇಲೆ ತಪ್ಪು ಮಾಡಲ್ಲ. ದೊಡಮ್ಮ, ಇಲ್ಲಿಂದ ಅವಳಿಗೆ ಹೋಗಕ್ ಹೇಳು. ಹೇಳು ದೊಡಮ್ಮ. ಕೈಲಾಶ್ ಅವ್ರೆ, ಏನ್ರಿ ನೀವು? ನಡ್ದಿದ್ ಯಾವ್ದನ್ನ ತಿಳ್ಕೊಳ್ದೆ ಯಾಕೆ ಈ ತರ ನಡ್ಕೋತಿದ್ದೀರಾ? ಮುಚ್ಚು ಬಾಯಿ.